ಯಾಕಂದರೆ ಭಾಳ ಸ್ಟ್ರಾಂಗ್ ಆಟ 90 ನಿಮಿಷದಲ್ಲೇ ಗೋಲನ್ನು ಹೊಡೆಯುವಂಥದ್ದು, ಓಡಾಡುವಂಥ ಶಕ್ತಿ 45 ನಿಮಿಷವಾದ್ದು. ಭಾಳ ಶಕ್ತಿ ಇದ್ದವ್ರಿಗೆ ಮಾತ್ರ ಫುಟ್ಬಾಲ್ ಮತ್ತು ಹಾಕಿಯನ್ನು ಗೆಲ್ಲಲಿಕ್ಕೆ ಸಾಧ್ಯದ. ಶಕ್ತಿ, ಚಾಕಚಕ್ಯತೆ, ಓಡಾಟ, ಹೆಲ್ದಿನೆಸ್ ಅಂತ ಹೇಳ್ತೀವಲ್ಲ, ಅದು ಎಲ್ಲ ಇದ್ದಾಗ ಮಾತ್ರ ಇದು ಗೆಲ್ಲಲಿಕ್ಕೆ ಸಾಧ್ಯ. ಮತ್ತು ಬ್ರೈನ್ ಆಲ್ಸೋ, ಬುದ್ಧಿವಂತಿಕೆ ಆಲ್ಸೋ. ಹೀಗಾಗಿ ಇವತ್ತು ಭಾರತ ಏಷ್ಯಾ ಕಪ್ ಗೆದ್ದು ಅನ್ನೋದು ಒಂದು ದೊಡ್ಡ ಇಶ್ಯೂ ಆದಂಗೆ ಆಗಿದೆ ನಮ್ಮಲ್ಲೇ. ಇದೇನೂ ಅಲ್ಲ. ಅದರಲ್ಲೂ ಪಾಕಿಸ್ತಾನ ಹೊಡೆದು ಹೋದ್ಮೇಲಂತೂ ಸ್ವಲ್ಪ ವೀಕ್ ಆಗ್ತಾ ಬಂತು. ಪಾಕಿಸ್ತಾನ ಡಾಮಿನೇಟ್ ಮಾಡಿತ್ತು, ಭಾರತ ಡಾಮಿನೇಟ್ ಮಾಡ್ತಾ ಬಂತು. ಇತ್ತೀಚೆಗಂತೂ ಭಾರತ ಹೆಸರ ಏಷ್ಯಾ ಕಪ್ ಗಿತ್ರಿ ಅಂತ ಹೇಳುವಂಥ ಪ್ರಸಂಗ ಬಂದುಬಿಟ್ಟದೆ ಇವತ್ತು. ಅದು ನಾಯಕ ಹರ್ಮನ್ಪ್ರೀತ್ ಸಿಂಗ್ ಅವರ ನಾಯಕತ್ವದಲ್ಲೇ ಇವತ್ತು 4-1 ಅದರಲ್ಲೂ ಮುಖ್ಯವಾಗಿ ಇಲ್ಲಿ ನೋಡಿರಿ, ಬರೋ ಸಿಂಗ್ ಕಾಣ್ತಾ ಇದ್ದಾರೆ. ದಿಲ್ಪ್ರೀತ್ ಸಿಂಗ್ ಇವರು ಹೊಡೆದಂಥ 2 ಗೋಲುಗಳಿಂದಾಗೆ ಇವತ್ತು ನಾವು ಏಷ್ಯಾ ಕಪ್ಪನ್ನು ನಮ್ಮ ಮುಡಿಯಲ್ಲೇ ನಮ್ಮ ಹುಡಿಯಲ್ಲಿ ಹಾಕ್ಕೊಂಡಿದ್ದೀವಿ. ಇವತ್ತು ಈ ಆಟದ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಯಾಕಂದರೆ ಇವತ್ತಿದು ಇಲ್ಲಿ ನ್ಯಾಷನಲ್ ಗೇಮಾಗಿ ಉಳಿಬೇಕಾಗಿತ್ತು, ಉಳಿದಿಲ್ಲ. ಇವತ್ತು ಕ್ರಿಕೆಟ್ ಆ ಜಾಗವನ್ನು ಹಿಡ್ಕೊಂಡ್ಬಿಟ್ಟದ. ಕ್ರಿಕೆಟ್ ಸಿಕ್ಕಂಥ ಒಂದು ಪ್ರಸಾರ ಆಸಕ್ತಿ ನಮ್ಮ ಜನರಿಗೆ ಹಾಕಿಗಳಿಗೆ ಯಾಕೋ ಬರಲಿಲ್ಲ, ಬರಬೇಕಾಗಿತ್ತು. ಮತ್ತು ರಾಷ್ಟ್ರೀಯ ಕ್ರೀಡೆ ಆಗಿತ್ತು ಒಂದು ಕಾಲಕ್ಕೆ. ಹಾಕಿ ಅಂದರೆ ಇಂಡಿಯಾ ಅಂದರೆ ಹಾಕಿ ಅಷ್ಟರ ಮಟ್ಟಿಗೆ. ಇವತ್ತು ನಾವು ಅದನ್ನು ಹಿಂದಿಡಬೇಕಾದ್ರೆ ಜೊತೆಗೆ ಏಷ್ಯಾ ಕಪ್ದಲ್ಲಿ ಏಷ್ಯಾದ 2 ದೇಶಗಳು ಪಾಕಿಸ್ತಾನ ಮತ್ತು ಭಾರತ ಅವು ಸಹಿತ ತಮ್ಮ ಡಾಮಿನೇಷನ್ ಕಳ್ಕೊಂಡ್ಬಿಟ್ಟಿದ್ದಾವೆ ಇವತ್ತು. ಯಾಕಂದ್ರೆ ಇವತ್ತು ಪಾಕಿಸ್ತಾನ